ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ಅಪಿ ಚ ಅರ್ಜುನಃ ಪುನರೇಕಂ ದೃಷ್ಟಾಂತಂ ದದಾತಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ನಾಶಾಯ ವಿಶಂತಿ. ಇವಾ ಪತಂಗಗಳು ಅಂತ ಹೇಳಿದ್ರೆ ದೀಪದ ಹುಳ ಅಂತ ಕರೀತಾರೆ. ಶಲಭಗಳು, ದೀಪದ ಹುಳಗಳು ಏನ್ ಮಾಡ್ತಾರೆ? ದೀಪ ಹಚ್ಚಿಟ್ರೆ ಆ ರೂಪಕ್ಕೆ ಮೋಹಿತವಾಗಿ ಮೋಹಗೊಂಡು ಎಲ್ಲ ಹೋಗಿ ಆ ದೀಪಕ್ಕೆ ಹೋಗಿ ಮುತ್ಕೊಳ್ತಾರೆ. ಸುಮ್ಮನೆ ಬಿಡುತ್ತೆ ದೀಪಗಳು, ಮರುಕ್ಷಣದಲ್ಲಿ ಸುಟ್ಟು ಹಾಕ್ತಾರೆ. ಅದೇನು ಸುಮ್ಮನೆ ಹೋಗೋದು, ವೇಗವಾಗಿ ಹೋಗುತ್ತೆ. ದೀಪದ ಹುಳ ಆ ಬೆಂಕಿಯ ಬಳಿಗೆ ಹೋಗುವಾಗ ವೇಗವಾಗಿ ಹೋಗುತ್ತೆ. ಹೋಗಿ ಯಾತಕ್ಕೆ ಹೋಗುವುದು? ನಾಶಕ್ಕೋಸ್ಕರವೇ ಆ ಎಲ್ಲ ದೀಪದ ಹುಳಗಳು ದೀಪವನ್ನ ಕುರಿತು ಹೋಗುವಂತೆ ಎಲ್ಲ ದುರ್ಯೋಧನಾದಿಗಳು ಕೂಡ ತಮ್ಮ ನಾಶಕ್ಕೋಸ್ಕರ ನಿನ್ನ ವಕ್ರಗಳನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ನದಿಯ ದೃಷ್ಟಾಂತವನ್ನು ಕೊಟ್ಟ. ಈ ಶ್ಲೋಕದಲ್ಲಿ ಅರ್ಜುನ ಆ ಪತಂಗಗಳ ದೃಷ್ಟಾಂತವನ್ನು ಕೊಟ್ಟು ಇವರೆಲ್ಲ ಹೇಗೆ ಜ್ವಲಿಸುವ ನಿನ್ನ ಮುಖಗಳನ್ನು ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಯಾಕೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ನಾಶಕ್ಕೋಸ್ಕರವೇ ಇವರೆಲ್ಲ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹೇಗೆ ದೀಪದ ಹುಳಗಳು ಪ್ರವೇಶವನ್ನು ಮಾಡ್ತಾವೆಯೋ